Very good morning, dear students. In the last class, we had discussed the theory part of chapter 4. We have already started the chapter 4, that is motion in a straight line. I have completed some of the topics here. So we have come to the topic resolution of vector. So what do you mean by resolution of vector? Splitting up of vector into its components. I mean two or more components. The splitting up of two or more vector into two or more components itself is called as the resolution of vector. When the vector na split one two ಅಥವಾ ಜಾಸ್ತಿ ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ರೆ ಅದನ್ನ ರೆಸೊಲ್ಯೂಷನ್ ಆಫ್ ವೆಕ್ಟರ್ ಅಂತ ಕರೀತಾರೆ. ಸೊ ವಾಟ್ ಆರ್ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್? The components of vector at right angles are called rectangular components. Right angles, the components of vector at right angles, at perpendicular ಆಗಿದ್ರೆ, ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಆ ಕಾಂಪೊನೆಂಟ್ಸ್ನ ಏನಂತ ಕರೀತಾರೆ? ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಅಂತ ಕರೀತಾರೆ. ಅಥವಾ ಇಫ್ ದ ವೆಕ್ಟರ್ ಇಸ್ ರಿಸಾಲ್ವ್ಡ್ ಅಲಾಂಗ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ಸ್. ಸೊ ಒಂದು ವೆಕ್ಟರು ಒಂದು ಹಾರಿಸಾಂಟಲ್ ಕಾಂಪೊನೆಂಟ್ ಆಗಿ ಮತ್ತು ಒಂದು ವರ್ಟಿಕಲ್ ಕಾಂಪೊನೆಂಟ್ ಆಗಿ ಸ್ಪ್ಲಿಟ್ ಆದರೆ ಅದನ್ನು ಏನಂತ ಕರಿತೀವಿ? ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಇಫ್ ದ ವೆಕ್ಟರ್ ಇಸ್ ರಿಸಾಲ್ವ್ಡ್ ಅಲಾಂಗ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ಸ್ ಅಂತಂದರೆ ಒಂದು ಹಾರಿಸಾಂಟಲ್ಲು ಒಂದು ವರ್ಟಿಕಲ್ ಆಗಿ ಅದು ಡಿವೈಡ್ ಆಗಿದ್ರೆ ಅದನ್ನ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಇವಾಗ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಸೊ ನಾವು ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸಿಗೆ ಒಂದು ಎಕ್ಸ್ಪ್ರೆಷನ್ ಒಬ್ಟೈನ್ ಮಾಡೋಣ. ಸೊ ಒಬ್ಟೈನ್ ಎಕ್ಸ್ಪ್ರೆಷನ್ಸ್ ಫಾರ್ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಆಫ್ ಎ ವೆಕ್ಟರ್. ಇಲ್ಲಿ ಡಯಾಗ್ರಾಮ್ಸ್ ಕಾಣ್ತಾ ಇದೆ ನಿಮಗೆ ನೋಡಿ. ಐ ಆಮ್ ಮೂವಿಂಗ್ ದ ಸರ್ಕಲ್ ಹಿಯರ್. ವಿ ಹ್ಯಾವ್ ಟೇಕನ್ ದ ವೆಕ್ಟರ್ಸ್. ಎಕ್ಸ್ ವೈ ಪ್ಲೇನಲ್ಲಿ ವೆಕ್ಟರ್ಸ್ ಇದೆ ಇಲ್ಲಿ. ಸೊ ವೆಕ್ಟರ್ ಎ ಇದೆ ಮಧ್ಯದಲ್ಲಿ. ಎ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಸಿಗೆ ಎಂಡ್ ಆಗಿದೆ. ಸೊ ವೆಕ್ಟರ್ ಎ ಎರಡು ಕಾಂಪೊನೆಂಟ್ ಆಗಿ ಸ್ಪ್ಲಿಟ್ ಆಗಿದೆ. ಒಂದು ಹಾರಿಸಾಂಟಲ್ ಕಾಂಪೊನೆಂಟ್ ಎ ಎಕ್ಸ್, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್ ಎ ವೈ. ಅಪೋಸಿಟ್ ಸೈಡ್ಸು ಆಬ್ವಿಯಸ್ಲಿ ಈಕ್ವಲ್ ಆಗುತ್ತೆ. ಸೊ ನಾವು ಈ ಡಾಟೆಡ್ ಲೈನ್ನ ಕಂಪ್ಲೀಟ್ ಮಾಡಿ ಆ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ನ ಕಂಪ್ಲೀಟ್ ಮಾಡಿದ್ದೀವಿ. ದಟ್ ಈಸ್ ಇನ್ ದ ರೆಕ್ಟ್ಯಾಂಗ್ಯುಲರ್ ಶೇಪ್. ಅದನ್ನು ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಒಂದು ವೆಕ್ಟರು ಎರಡಕ್ಕಿಂತ ಅಥವಾ ಒಂದಕ್ಕಿಂತ ಜಾಸ್ತಿ ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಅಪ್ ಆದರೆ ಅದನ್ನು ರೆಸೊಲ್ಯೂಷನ್ ಆಫ್ ವೆಕ್ಟರ್ ಅಂತ ಕರಿತೀವಿ ಮಕ್ಕಳೇ. ಸೊ ಇಲ್ಲಿ ವೆಕ್ಟರ್ ಎ ಇದೆಯಲ್ವಾ, ಎ ಇಂದ ಸ್ಟಾರ್ಟ್ ಆಗಿದೆ, ಸಿಗೆ ಎಂಡ್ ಆಗಿದೆ. ಎ ಸಿ ಇಸ್ ವೆಕ್ಟರ್ ಎ. ಸೊ ಆ ಕಾಂಪೊನೆಂಟ್ ಏನಾಗಿ ಡಿವೈಡ್ ಆಗಿದೆ? ಒಂದು ಹಾರಿಸಾಂಟಲ್ ಕಾಂಪೊನೆಂಟ್, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್. ಹಾರಿಸಾಂಟಲ್ನ ಎ ಎಕ್ಸ್ ಅಂತ ಹೇಳ್ತೀವಿ, ವರ್ಟಿಕಲ್ ಇಲ್ಲಿ ಎ ವೈ. ಅಪೋಸಿಟ್ ಸೈಡ್ ಕೂಡ ಸೇಮ್ ಆಗಿರುತ್ತೆ ಎ ವೈ. ಈ ಸೈಡ್ ಬಿ ಸಿ ಕೂಡ ಎ ಎಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಟೋಟಲ್ ರಿಸಲ್ಟೆಂಟ್ ಎ ಹೇಗೆ ಸಿಗುತ್ತೆ ನನಗೆ? ಈ ಎರಡು ಕಾಂಪೊನೆಂಟ್ ಎ ಎಕ್ಸ್ ಪ್ಲಸ್ ಎ ವೈ, ಹಾರಿಸಾಂಟಲ್ ಪ್ಲಸ್ ವರ್ಟಿಕಲ್ ಕಾಂಪೊನೆಂಟ್ಸ್ನ ಆ್ಯಡ್ ಮಾಡಿದ್ರೆ ನನಗೆ ಟೋಟಲ್ ವೆಕ್ಟರ್ ಎ ಸಿಗುತ್ತೆ. ಸೊ ಡಿರೈವೇಷನ್ ನೋಡೋಣ. ಕನ್ಸಿಡರ್ ವೆಕ್ಟರ್ ಎ ಲೈಸ್ ಇನ್ ಎಕ್ಸ್ ವೈ ಪ್ಲೇನ್. ಎಕ್ಸ್ ವೈ ಪ್ಲೇನ್ ಮಧ್ಯೆ ಒಂದು ವೆಕ್ಟರ್ ಎ ಲೈ ಆಗಿದೆ, ಕರೆಕ್ಟ್ ಅಲ್ವಾ? ಸಚ್ ದಟ್ ಇಟ್ ಮೇಕ್ಸ್ ಅನ್ ಆ್ಯಂಗಲ್ ಟೀಟಾ ವಿತ್ ದ ಎಕ್ಸ್ ಆ್ಯಕ್ಸಿಸ್. ಸೊ ಒಂದು ಎಕ್ಸ್ ವೈ ಪ್ಲೇನಲ್ಲಿ ಒಂದು ವೆಕ್ಟರ್ ಎ ಇದೆ, ಎ ಸಿ is a vector A. So it is making the angle theta with the x axis. X axis ಜೊತೆ it is making an angle theta ಅಂತ ಹೇಳ್ತಾ ಇದ್ದೀವಿ. It is making an angle theta with the x axis. So draw perpendicular lines from head of vector A. Perpendicular lines ಅಂದರೆ ಒಂದು ಎಕ್ಸ್ ಆ್ಯಕ್ಸಿಸಿಗೆ ಜಾಯಿನ್ ಆಗೋ ಥರ, ಇನ್ನೊಂದು ವೈ ಆ್ಯಕ್ಸಿಸಿಗೆ ಜಾಯಿನ್ ಆಗೋ ಥರ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ವೆಕ್ಟರ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಗೊತ್ತು? ಆ್ಯರೋ ಮಾರ್ಕ್ ಇರೋದನ್ನ ಹೆಡ್ ಅಂತ ಕರಿತೀವಿ, ಕೆಳಗಡೆ ಇದನ್ನು ಟೇಲ್ ಅಂತ ಕರಿತೀವಿ. ಸೊ ಹೆಡ್ ಆಫ್ ದಿ ವೆಕ್ಟರಿಂದ ಪರ್ಪೆಂಡಿಕ್ಯುಲರ್ ಲೈನ್ ಒಂದು ವೈ ಆ್ಯಕ್ಸಿಸಿಗೆ ಜಾಯಿನ್ ಮಾಡಬೇಕು, ಇನ್ನೊಂದು ಎಕ್ಸ್ ಆ್ಯಕ್ಸಿಸಿಗೆ ಜಾಯಿನ್ ಮಾಡಬೇಕು. ದಟ್ ವಿಲ್ ಕಂಪೋಸ್ ದ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್. ಇಟ್ ಗಿವ್ಸ್ ಎ ಎಕ್ಸ್ ಆ್ಯಂಡ್ ಎ ವೈ. ಫೈನ್. ನೆಕ್ಸ್ಟ್, ಇನ್ ದ ಅಬೌವ್ ಫಿಗರ್ ಎ ಬಿ ಈಸ್ ಈಕ್ವಲ್ಸ್ ಟು ಎ ವೈ. ನೋಡಿ, ಎ ಬಿ ಅಂದರೆ ಎ ವೈ. ಈ ವೈ ಸೂಪರ್ ಸ್ಕ್ರಿಪ್ಟಾಗಿ ಬರೀಬೇಕು, ಪಕ್ಕದಲ್ಲಿ ಬರೆಯುವಂಥದ್ದಲ್ಲ, ತಪ್ಪಿದು. ವೈನ ಚಿಕ್ಕದಾಗಿ ಬರೀಬೇಕು, ಸಬ್ಸ್ಕ್ರಿಪ್ಟ್ ಆಗಿ ಬರೀಬೇಕು, ಸಬ್ಸ್ಕ್ರಿಪ್ಟ್ ಆಗಿ ಬರೀಬೇಕಾಗುತ್ತೆ. ಎ ಬಿ ಇಸ್ ಈಕ್ವಲ್ಸ್ ಟು ಎ ವೈ ಆ್ಯಂಡ್ ಎ ಡಿ ಇಸ್ ಈಕ್ವಲ್ಸ್ ಟು ಎ ಡಿ. ಎ ಡಿ ಇಸ್ ಈಕ್ವಲ್ಸ್ ಟು ಎ ಎಕ್ಸ್. ಸೊ ನಾವಿಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ ನೋಡಿ. ಟ್ರಯಾಂಗಲ್ ಎ ಡಿ ಸಿನ ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ಟ್ರಯಾಂಗಲ್ ಎ ಡಿ ಸಿ. ಸೊ ಟ್ರಯಾಂಗಲ್ ಎ ಡಿ ಸಿಯಲ್ಲಿ ಏನು ಡಿಫೈನ್ ಮಾಡ್ಕೋಬೇಕು? ಸೈನ್ ಟೀಟಾನ ಡಿಫೈನ್ ಮಾಡ್ತಾರೆ. ಸೈನ್ ಟೀಟಾನ ಹೇಗೆ ಡಿಫೈನ್ ಮಾಡೋದು? ಆಪೋಸಿಟ್ ಬೈ ಹೈಪಾಟನಸ್. ಆಲ್ರೆಡಿ ನಿಮ್ಮ ಟ್ರಿಗ್ನೋಮೆಟ್ರಿಯಲ್ಲಿ ಕಲ್ತಿರ್ತೀರ, ನಾನು ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೈನ್ ಟೀಟಾ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಹೈಪಾಟನಸ್ ಸೈಡ್. ಸೊ ಅಪೋಸಿಟ್ ಸೈಡ್ ಯಾವುದು ಇಲ್ಲಿ? ಹೈಪಾಟನಸ್ಸಿಗೆ ಅಪೋಸಿಟ್ ಇರುವಂಥದ್ದು ಆಪೋಸಿಟ್ ಸೈಡ್, ದಟ್ ಈಸ್ ಡಿ ಸಿ. ಅಪೋಸಿಟ್ ಸೈಡ್ ಇಸ್ ಡಿ ಸಿ, ಲಾಂಗೆಸ್ಟ್ ಸೈಡ್ ಇಸ್ ಹೈಪಾಟನಸ್. ಸೈನ್ ಟೀಟಾನ ಹೇಗೆ ಡಿಫೈನ್ ಮಾಡ್ತೀರಾ? ಅಪೋಸಿಟ್ ಬೈ ಹೈಪಾಟನಸ್. ಡಿ ಸಿ ಇಸ್ ದ ಅಪೋಸಿಟ್ ಸೈಡ್, ಹೈಪಾಟನಸ್ ಇಸ್ ಎ ಸಿ. ಸೊ ಡಿ ಸಿ ಅಂದರೆ ಏನಿಲ್ಲಿ? ಡಿ ಸಿ ಅಂದರೆ ವೆಕ್ಟರ್ ಎ ವೈ, ಎ ಸಿ ಅಂದರೆ ವೆಕ್ಟರ್ ಎ. ಸೊ ಅದನ್ನೇ ಬರೆದಿದ್ದೀವಿ ಇಲ್ಲಿ. ಮಾಡ್ಯುಲಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್, ಅದು ಮ್ಯಾಗ್ನಿಟ್ಯೂಡ್ ಅಂತ ನಾವು ಹೇಳೋಕ್ಕೆ ಮಾಡ್ಯುಲಸ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೈ ಡಿವೈಡೆಡ್ ಬೈ ಎ. ಡಿ ಸಿ ಅಂದರೆ ಎ ವೈ, ಎ ಸಿ ಅಂದರೆ ಎ. ಸೈನ್ ಟೀಟಾಗೆ ಈಕ್ವೇಷನ್ ತೊಗೋಬೇಕು ಅಂತಂದರೆ ಇಲ್ಲಿ ಬರೀ ಸೈನ್ ಟೀಟಾ ಬೇಕಾಗಿರೋದು ನನಗೆ. ಎ ವೈ ಬೈ ಎ. ಎ ವೈಗೆ ಎಕ್ಸ್ಪ್ರೆಷನ್ ತೊಗೊಂಡ್ರೆ ಎ ಇಂಟು ಸೈನ್ ಟೀಟಾ. ಎ ವೈಗೆ ಒಂದು ಎಕ್ಸ್ಪ್ರೆಷನ್ನ ತಂದು ನಿಲ್ಲಿಸ್ಕೊಳ್ಳಿ. ದಟ್ ಈಸ್ ಎ ವೈ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಲಾಂಗ್ ವೈ ಆ್ಯಕ್ಸಿಸ್. ಎ ವೈ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಲಾಂಗ್ ದಿ ವೈ ಆ್ಯಕ್ಸಿಸ್ ಅಂತ ಹೇಳ್ತಾರೆ.
ಸೊ ಫ್ರಮ್ ಟ್ರಯಾಂಗಲ್ ಎ ಡಿ ಸಿ, ಅದೇ ಸೇಮ್ ಟ್ರಯಾಂಗಲಲ್ಲಿ ಕಾಸ್ ಥೀಟಾ ಕೂಡ ನೀವು ಡಿಫೈನ್ ಮಾಡ್ಕೊಳ್ಳಿ. ಕಾಸ್ ಥೀಟಾನ ಹೇಗೆ ಹೇಳ್ತೀವಿ? ಅಡ್ಜಸೆಂಟ್ ಡಿವೈಡೆಡ್ ಬೈ ದಿ ಹೈಪೋಟೆನಸ್. ಕಲ್ತಿದ್ದೀರಾ, ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಆಗಿದೆ ಮ್ಯಾಥಮೆಟಿಕ್ಸಲ್ಲಿ, ನಿಮಗೆ ಗೊತ್ತು ನನಗೆ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಸೈಡ್ ಅಂತಂದರೆ ಯಾವುದಾಗುತ್ತೆ? ಬೇಸ್ ಸೈಡ್. ಸೊ ಎ ಡಿ ಬೈ ಹೈಪೋಟನಸ್ ಅಂದರೆ ಎ ಸಿ. ಎ ಡಿ ಬೈ ಅಡ್ಜಸೆಂಟ್ ಅಂದರೆ ಇಲ್ಲಿ ಹೈಪೋಟನಸ್ಸಿಗೆ ಇಲ್ಲಿ ಅಪೋಸಿಟ್ ಇರುತ್ತೆ, ಅದು ಅಡ್ಜಸೆಂಟ್ ಸೈಡು ಬೇಸ್ ಆಗಿರುತ್ತೆ. ಅದನ್ನು ಬೇಸ್ ಅಂತ ಕರೀತಾರೆ. ಅಡ್ಜಸೆಂಟ್ ಅಥವಾ ಬೇಸ್, ಆಪೋಸಿಟ್ ಅಥವಾ ಹೈಟ್ ಅಂತ ಕರೀತಾರೆ ಅದನ್ನ. ಸೊ ಅಡ್ಜಸೆಂಟ್ ಬೈ ಹೈಪೋಟನಸ್ ಕಾಸ್ ಥೀಟಾಗೆ ಹೇಳೋದು. ಅಡ್ಜಸೆಂಟ್ ಅಂದರೆ ಎ ಡಿ, ಹೈಪೋಟನಸ್ ಅಂದರೆ ಎ ಸಿ. ಸೊ ಅದನ್ನು ಡಿಫೈನ್ ಮಾಡಿದ್ದಾರೆ. ಎ ಡಿ ಅಂದರೆ ಏನು? ಡಯಾಗ್ರಾಮಲ್ಲಿ ನೋಡ್ಕೊಳ್ಳಿ ನೀವು, ವಿಡಿಯೋನ ಮತ್ತೆ ಮತ್ತೆ ಪ್ಲೇ ಮಾಡಿ. ಎ ಡಿ ಅಂದರೆ ಎ ಎಕ್ಸ್ ಆಗುತ್ತೆ ಅಲ್ಲಿ, ಎ ಸಿ ಅಂದರೆ ವೆಕ್ಟರ್ ಎ ಆಗುತ್ತೆ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಎ ಎಕ್ಸ್ ಬೈ ಎ. ಎ ಎಕ್ಸಿಗೆ ಈಕ್ವೇಷನ್ ತಗೊಂಡ್ರೆ ಎ ಇಂಟು ಕಾಸ್ ಥೀಟಾ ಆಗುತ್ತೆ. ಬಿಕಾಸ್ ನಾನು ಫೈಂಡ್ ಮಾಡಬೇಕಾಗಿರೋ ವ್ಯಾಲ್ಯೂ ಯಾವುದು? ಎ ಎಕ್ಸ್ ಎಷ್ಟು, ಎ ವೈ ಎಷ್ಟು ಅಂತ. ಎ ಎಕ್ಸ್ ಎ ವೈ ಯಾವುದು? ವೆಕ್ಟರ್ ಎ ಸ್ಪ್ಲಿಟ್ ಆಗಿ ಆಗಿರೋ ಕಾಂಪೊನೆಂಟ್ಸು ಎ ಎಕ್ಸ್ ಆ್ಯಂಡ್ ಎ ವೈ. ಒನ್ ಈಸ್ ಜಾಯಿಂಡ್ ಅಲಾಂಗ್ ದಿ ವೈ ಆಕ್ಸಿಸ್, ದಟ್ ಇಸ್ ದಿಸ್ ಒನ್ vertical component, along the x axis that is the horizontal component. ax is the magnitude of a along x axis ಅಂತ ಹೇಳ್ತೀವಿ. ಇವಾಗ ಮತ್ತೆ ಅದೇ ಟ್ರಯಾಂಗಲ್ ಅಲ್ಲಿ ಒಂದ್ಸರಿ ಸೈನ್ ಥೀಟಾ ಡಿಫೈನ್ ಮಾಡ್ಕೊಂಡಿದ್ದೀವಿ, ಒಂದ್ಸರಿ ಕಾಸ್ ಥೀಟಾ ಡಿಫೈನ್ ಮಾಡ್ಕೊಂಡಿದ್ದೀವಿ. ನಾವಿಲ್ಲಿ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ನ ಫೈಂಡ್ ಮಾಡಲಿಕ್ಕೆ ಹೊರಟಿರೋದು. ಫ್ರಮ್ ಟ್ರಯಾಂಗಲ್ ಎ ಡಿ ಸಿ, ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ನೀವು ಅಬ್ಸರ್ವ್ ಮಾಡ್ಬೋದು. ಟ್ರಯಾಂಗಲ್ ಎ ಡಿ ಸಿ ಏನಿದೆ ಇಲ್ಲಿ, ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಕ್ಯಾನ್ ವಿ ಅಪ್ಲೈ ದ ಪೈಥಾಗರಸ್ ಥಿಯರಮ್? ವಿ ಅಪ್ಲೈ ದ ಪೈಥಾಗರಸ್ ಥಿಯರಮ್ ಓನ್ಲಿ ಫಾರ್ ದಿ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ ಮಕ್ಕಳೇ? ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಆಫ್ ದಿ ಸಮ್ ಆಫ್ ದಿ ಅದರ್ ಟು ಸೈಡ್ಸ್. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಅಂದರೆ ಅಪೋಸಿಟ್ ಸೈಡ್ ಏನಿರುತ್ತೆ ಪ್ಲಸ್ ಇನ್ನೊಂದು ಅಡ್ಜಸೆಂಟ್ ಸೈಡ್ ಏನಿರುತ್ತೆ ಅದನ್ನು ನೀವು ಏನು ಮಾಡಬೇಕು? ಸಮ್ ಮಾಡಬೇಕು, ಸ್ಕ್ವೇರ್ ಮಾಡಬೇಕು. ಸೊ ದಟ್ ಗಿವ್ಸ್ ದಿ ಪೈಥಾಗರಸ್ ಥಿಯರಮ್. ದಟ್ ಇಸ್ ಎ ಸಿ ಸ್ಕ್ವೇರ್, ಲಾಂಗೆಸ್ಟ್ ಸೈಡ್ ದಟ್ ಇಸ್ ಹೈಪೋಟನಸ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಎ ಸಿ ಅಂದರೆ ಏನು ಡಯಾಗ್ರಾಮಲ್ಲಿ? ಎ ಡಿ ಅಂದರೆ ಎ ಎಕ್ಸ್ ಸ್ಕ್ವೇರ್, ಡಿ ಸಿ ಅಂದರೆ ಎ ವೈ ಸ್ಕ್ವೇರ್ ಇರೋದ್ರಿಂದ ಎ ವೈ ಸ್ಕ್ವೇರ್ ಹಾಕಬೇಕು. ಸೊ ಬರೀ ನನಗೆ ಎ ಬೇಕು ಅಂದರೆ ಎ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಸೊ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ. ನಮಗೆ ಆ್ಯಂಗಲ್ ಟೀಟಾ ಇದೆ ಅಲ್ಲಿ. ದ ವೆಕ್ಟರ್ ಎ ಇಸ್ ಫಾರ್ಮಿಂಗ್ ಆ್ಯಂಗಲ್ ಟೀಟಾ ವಿತ್ ದ ಎಕ್ಸ್ ಆಕ್ಸಿಸ್ ಆಸ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್. ಸೊ ನಾವಿಲ್ಲಿ ಈಗ ಮ್ಯಾಗ್ನಿಟ್ಯೂಡ್ನ ಕ್ಯಾಲ್ಕುಲೇಟ್ ಮಾಡಾಯಿತು ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ನ. ಇಫ್ ಯು ವಾಂಟ್ ಟು ಫೈಂಡ್ ದ ಆ್ಯಂಗಲ್ ಟೀಟಾ, ವಾಟ್ ಯು ನೀಡ್ ಟು ಡೂ? ಟೀಟಾ ಈಸ್ ರೆಪ್ರೆಸೆಂಟೆಡ್ ಹಿಯರ್ ಇನ್ ದ ಡಯಾಗ್ರಾಮ್. ಐ ಥಿಂಕ್ ಯು ಕ್ಯಾನ್ ಸಿ ಹಿಯರ್. ಸೊ ಅದು ವೆಕ್ಟರ್ ಎ ಫಾರ್ಮ್ ಮಾಡಿರೋ ಆ್ಯಂಗಲ್ ಟೀಟಾ ವಿತ್ ದ ಎಕ್ಸ್ ಆಕ್ಸಿಸ್. ಸೊ ಆ್ಯಂಗಲ್ ಟೀಟಾನ ಫೈಂಡ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ, ಇಫ್ ಯು ವಾಂಟ್ ಟು ಫೈಂಡ್ ಟೀಟಾ, ಡಿವೈಡ್ ಈಕ್ವೇಷನ್ 1 by ಈಕ್ವೇಷನ್, ಓಕೆ ಫೈನ್, ಒಂದು ನಿಮಿಷ. ಈಕ್ವೇಷನ್ 1/2ನ ಡಿವೈಡ್ ಮಾಡಬೇಕು. ವಿ ಹ್ಯಾವ್ ಟು ಡಿವೈಡ್ ಈಕ್ವೇಷನ್ 1/2. ಸೊ ಎ ವೈ ಇಸ್ ಈಕ್ವಲ್ಸ್ ಟು ಸೈನ್ ಟೀಟಾ, ಎ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ಟೀಟಾ ಆಗುತ್ತೆ ಅಲ್ಲಿ. ಎ ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ, ಅದಕ್ಕೆ ಬರ್ಕೊಂಡಿಲ್ಲ. ಎ ವೈ ಇಸ್ ಈಕ್ವಲ್ಸ್ ಟು ಎ ಸೈನ್ ಟೀಟಾ, ಎ ಎಕ್ಸ್ ಈಕ್ವಲ್ ಟು ಎ ಕಾಸ್ ಟೀಟಾ ಅಲ್ವಾ. ಸೊ ಅಲ್ಲಿ ಎ ಯಾಕೆ ಬರ್ದಿಲ್ಲ ಅಂದರೆ ಎರಡು ಕೂಡ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಎ ವೈ ಇಸ್ ಈಕ್ವಲ್ಸ್ ಟು ಎ ಸೈನ್ ಟೀಟಾ ಈಕ್ವೇಷನ್ ನಂಬರ್ 1 ನೋಡಿ, ಎ ಎಕ್ಸ್ ಈಕ್ವಲ್ ಟು ಎ ಕಾಸ್ ಟೀಟಾ ಈಕ್ವೇಷನ್ ನಂಬರ್ 2 ನೋಡಿ. ಎ ಕ್ಯಾನ್ಸಲ್ ಆಗುತ್ತೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಇರುವಂಥದ್ದು. ಸೊ ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂದರೆ ಏನು? ಟ್ಯಾನ್ ಟೀಟಾ. ಸೊ ಎ ವೈ ಬೈ ಎಕ್ಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ನನಗೆ ಟೀಟಾ ಬೇಕು ಅಂದರೆ ಟ್ಯಾನನ್ನು ಆಚೆ ಕಡೆ ಕಳಿಸಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎ ವೈ ಬೈ ಎ ಎಕ್ಸು. ಈ ರೀತಿ ಮಾಡೋದ್ರಿಂದ ನಮಗೆ ಟೀಟಾ ಕಂಡುಹಿಡಿಯೋಕ್ಕೆ ಟ್ಯಾನ್ ಇನ್ವರ್ಸ್ ಆಫ್ ಎ ವೈ ಬೈ ಎ ಎಕ್ಸ್ನ ನಾವು ಹಾಕ್ಕೊಳ್ತೀವಿ. ಸೊ ಅದರಿಂದ ನಾವು ಕಂಡುಹಿಡಿಬಹುದು. ಸೊ ಇದು ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಇಂದು ಮ್ಯಾಗ್ನಿಟ್ಯೂಡ್, ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಕಂಡುಹಿಡಿಯೋದು ಮತ್ತು ಅಲ್ಲಿ ಫಾರ್ಮ್ ಆಗಿರೋ ಟೀಟಾನ ಕಂಡುಹಿಡಿಯೋದು. ಒಂದ್ಸರಿ ನೋಡ್ಕೊಳ್ಳಿ. ಸೊ ಡಯಾಗ್ರಾಮ್ ಹೇಗಿದೆ ನೋಡಿದ್ರಿ? ವೆಕ್ಟರ್ ಎ ಸ್ಪ್ಲಿಟೆಡ್ ಇಂಟು 2 ಕಾಂಪೊನೆಂಟ್ಸ್, ದಟ್ ಇಸ್ ಎ ಎಕ್ಸ್ ಆ್ಯಂಡ್ ಎ ವೈ. ಸೊ ನಾವು ಅಲ್ಲಿ ಟ್ರಯಾಂಗಲ್ ಫಾರ್ಮ್ ಆಗಿರೋದ್ರಿಂದ ಅಲ್ಲಿ ಪರ್ಪೆಂಡಿಕ್ಯುಲರ್ಸ್ನ ಡ್ರಾ ಮಾಡಿಕೊಂಡು ರೆಕ್ಟ್ಯಾಂಗ್ಯುಲರ್ನ ಕಂಪ್ಲೀಟ್ ಮಾಡಿದ್ವಿ ನಾವು. ಅಪೋಸಿಟ್ ಸೈಡ್ಸು ಸೇಮ್ ಆಗುತ್ತೆ ಅವಾಗ. ಸೊ ನಾವು ಅದೇ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಡಿ ಸಿಗೆ ಒಂದ್ಸರಿ ಸೈನ್ ಟೀಟಾ ಡಿಫೈನ್ ಮಾಡ್ಕೊಂಡಿದ್ದೀವಿ, ಎಕ್ಸ್ಪ್ರೆಷನ್ ತೊಗೊಂಡ್ವಿ, ಎ ವೈ ಕಾಂಪೊನೆಂಟ್ನ ಡಿಫೈನ್ ಮಾಡ್ಕೊಂಡ್ವಿ, ಕಾಸ್ ಟೀಟಾ ಡಿಫೈನ್ ಮಾಡ್ಕೊಂಡು ಎ ಎಕ್ಸ್ ಕಾಂಪೊನೆಂಟ್ನ ಕಂಡುಹಿಡಿದ್ವಿ. ನೆಕ್ಸ್ಟ್ ಅದೇ ಟ್ರಯಾಂಗಲ್ ಎ ಡಿ ಸಿಗೆ ವಾಟ್ ವಿ ಹ್ಯಾವ್ ಡನ್ ಈಸ್ ದಟ್ ವಿ ಹ್ಯಾವ್ ಅಪ್ಲೈಡ್ ದಿ ಪೈಥಾಗರಸ್ ಥಿಯರಮ್ ಆ್ಯಂಡ್ ವಿ ಹ್ಯಾವ್ ಸಾಲ್ವ್ಡ್ and we have got the rectangular components. So if you want to find the theta, which is the theta, the vector A is making angle theta with the x-axis, you can see in the diagram. So ನಮಗೆ ಆ theta ಬೇಕು ಅಂತಂದರೆ we have to divide equation 1/2 so that we will get tan theta, and theta we need only theta, so tan inverse of a y by ax. theta ಮಾತ್ರ ಬೇಕು ಅಂದರೆ tan ಈಚೆ ಕಡೆ ಕಳಿಸಿದ್ರೆ ಇನ್ವರ್ಸ್ ಆಗುತ್ತೆ ಅಷ್ಟೇ. So next is the position vector.
ಪೊಸಿಷನ್ ವೆಕ್ಟರ್ ಅಂದರೆ ಏನು? ಇಟ್ ಈಸ್ ದ ವೆಕ್ಟರ್ ಡ್ರಾನ್ ಫ್ರಮ್ ದಿ ಆರಿಜಿನ್ ಆಫ್ ದಿ ಕೋಆರ್ಡಿನೇಟ್ ಸಿಸ್ಟಮ್. ಒಂದು ಪ್ಲೇನಲ್ಲಿ ಆರಿಜಿನ್ ಅಂತ ಏನಿರುತ್ತೆ, ಆರಿಜಿನ್ ಅಂದರೆ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿಂದ ಇಲ್ಲಿ ಈ ಪಾಯಿಂಟಿಂದ, ಈ ಟಿಪ್ ಪಾಯಿಂಟಿಂದ ಸ್ಟಾರ್ಟ್ ಆಗಿರುವಂಥದ್ದು ಪೊಸಿಷನ್ ವೆಕ್ಟರ್ ಅಂತ ಹೇಳ್ತೀವಿ ನಾವು. ಇಟ್ ಈಸ್ ದ ವೆಕ್ಟರ್ ಡ್ರಾನ್ ಫ್ರಮ್ ದ ಆರಿಜಿನ್ ಆಫ್ ದಿ ಕೋಆರ್ಡಿನೇಟ್ ಸಿಸ್ಟಮ್ ಟು ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್ ಅಟ್ ಎನಿ ಸಿಸ್ಟಮ್. ಎಲ್ಲಿ ತನಕ ಪೊಸಿಷನ್ ಇಂಡಿಕೇಟ್ ಮಾಡಿರ್ತಾರೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಪೊಸಿಷನ್ ವೆಕ್ಟರ್ನ? ಆರಿಜಿನ್ ಆಫ್ ದಿ ಕೋಆರ್ಡಿನೇಟ್ ಸಿಸ್ಟಮ್. ಎಕ್ಸ್ ವೈ ಪ್ಲೇನು ಜಾಯಿನ್ ಆಗುತ್ತಲ್ಲ, ಎಕ್ಸ್ ವೈ ಪ್ಲೇನ್ ಏನು ತಗೋತೀವಿ 2D ಪ್ಲೇನು, ಸೊ ಅಲ್ಲಿ ಜಾಯಿನ್ ಆಗೋ ಪಾಯಿಂಟಿಂದನೇ ಪೊಸಿಷನ್ ವೆಕ್ಟರ್ನ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಆ ಪೊಸಿಷನ್ ವೆಕ್ಟರ್ ಎಲ್ಲಿ ತನಕ ಬಿಡಿಸ್ತೀವಿ ಅಂದರೆ, ಎಲ್ಲಿ ಪೊಸಿಷನ್ ಲೊಕೇಟ್ ಮಾಡಲಿಕ್ಕಿರುತ್ತೋ ಅಲ್ಲಿ ತನಕ ಬಿಡಿಸ್ತೀವಿ. ಸೊ ಇಟ್ ಇಸ್ ದ ವೆಕ್ಟರ್ ಡ್ರಾನ್ ಫ್ರಮ್ ದಿ ಆರಿಜಿನ್ ಆಫ್ ದಿ ಕೋಆರ್ಡಿನೇಟ್ ಸಿಸ್ಟಮ್ ಟು ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್ ಅಟ್ ಎನಿ ಇನ್ಸ್ಟೆಂಟ್. ಸೊ ಇಂಪಾರ್ಟೆನ್ಸ್ ಆಫ್ ಪೊಸಿಷನ್ ವೆಕ್ಟರ್ ಏನು? ಇಟ್ ಹೆಲ್ಪ್ಸ್ ಟು ಲೊಕೇಟ್ ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಪ್ಲೇನ್ ಆರ್ ಈವನ್ ಇನ್ ಎ ಸ್ಪೇಸ್. ಈ ಪೊಸಿಷನ್ ವೆಕ್ಟರಿಂದ ನಮಗೆ ಹೆಲ್ಪ್ ಏನಾಗುತ್ತೆ ಅಂದರೆ, ನನ್ನ ಪಾರ್ಟಿಕಲ್ಲು ಯಾವ ಪೊಸಿಷನಲ್ಲಿದೆ, ಎಲ್ಲಿದೆ ಅಂತ ಕಂಡುಹಿಡಿಬೋದು ಇನ್ ಪ್ಲೇನಲ್ಲಿ. ಇಫ್ ಐ ಹ್ಯಾವ್ ದ ಪೊಸಿಷನ್ ವೆಕ್ಟರ್, ಐ ಕ್ಯಾನ್ ಡಿಟರ್ಮೈನ್ ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್. ಒಂದು ಪ್ಲೇನಲ್ಲಿ ಮೂವ್ ಆಗ್ತಿರುವಂತಹ ಪಾರ್ಟಿಕಲ್ನ ಪೊಸಿಷನ್ನ ಕಂಡುಹಿಡಿಬೋದು, ಎಲ್ಲಿ ಪ್ಲೇನಲ್ಲೂ ಕೂಡ ಕಂಡುಹಿಡಿಬೋದು, ಈವನ್ ಇನ್ ಸ್ಪೇಸ್ ಕಂಡುಹಿಡಿಬೋದು. ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ದಿ ಪೊಸಿಷನ್ ವೆಕ್ಟರ್. ವಿ ಕ್ಯಾನ್ ಡಿಟರ್ಮೈನ್ ದ ಪೊಸಿಷನ್, ಯಾವ ಪೊಸಿಷನಲ್ಲಿ ಅದು ಎಲ್ಲಿ ಮೂವ್ ಆಗ್ತಾ ಇದೆ ಅಂತ ನಾವು ಕಂಡುಹಿಡಿಬೋದು ಇಫ್ ವಿ ಡ್ರಾ ದ ಪೊಸಿಷನ್ ವೆಕ್ಟರ್. ನೆಕ್ಸ್ಟ್, ಇಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಪೊಸಿಷನ್ ಆಫ್ ದಿ ಪಾರ್ಟಿಕಲ್. ಯಾವ ಡೈರೆಕ್ಷನಲ್ಲಿ ಒಂದು ಆ ಪಾರ್ಟಿಕಲ್ ಮೂವ್ ಆಗ್ತಿದೆ ಅನ್ನುವಂಥದ್ದು ನಮಗೆ ಕೂಡ ಗೊತ್ತಾಗುತ್ತೆ ಯಾವುದರಿಂದ? ಪೊಸಿಷನ್ ವೆಕ್ಟರ್ ಡ್ರಾ ಮಾಡೋದ್ರಿಂದ. ಇದೆಲ್ಲ ಅಡ್ವಾಂಟೇಜಸ್ ಆಫ್ ದಿ ಪೊಸಿಷನ್ ವೆಕ್ಟರು. ಒಂದು, ಅದು ಡಿಟರ್ಮೈನ್ ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್, ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಡಿಟರ್ಮೈನ್ ದ ಪೊಸಿಷನ್ ಆಫ್ ದಿ ಡೈರೆಕ್ಷನ್ ಆಫ್ ದಿ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಆರಿಜಿನಿಂದ ಅದು ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂತ ಕಂಡುಹಿಡಲಿಕ್ಕೆ ಸಾಧ್ಯವಾಗುತ್ತೆ, ಬಿಕಾಸ್ ಇಫ್ ವಿ ಯೂಸ್ ದ ಪೊಸಿಷನ್ ವೆಕ್ಟರ್. ಇಟ್ ಗಿವ್ಸ್ ದ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಆಫ್ ದ ಪಾರ್ಟಿಕಲ್ ಫ್ರಮ್ ದಿ ಆರಿಜಿನ್. ಆರಿಜಿನಿಂದ ನಮಗೆ ಪೊಸಿಷನ್ ಆಫ್ ದಿ ಪಾರ್ಟಿಕಲ್ ತನಕ ಎಲ್ಲಿ ಒಂದು ಪಾರ್ಟಿಕಲ್ ಲೊಕೇಟ್ ಆಗಿದೆ ಅಲ್ಲಿವರೆಗೂ ಅದು ನಮಗೆ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಕೊಡುತ್ತೆ. ಐ ವಿಲ್ ರಿಪೀಟ್. ಫಸ್ಟ್ ಪಾಯಿಂಟ್, ಇಟ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್, ಆ್ಯಂಡ್ ಸೆಕೆಂಡ್ ಒನ್ ದಟ್ ಇಟ್ ಈಸ್ ಯೂಸ್ಡ್ ಟು ಫೈಂಡ್ ಔಟ್ ದಿ ಡೈರೆಕ್ಷನ್ ಆಫ್ ದಟ್ ಪಾರ್ಟಿಕಲ್. ಪೊಸಿಷನ್ ಕಂಡುಹಿಡಿದಿದ್ದೀವಲ್ಲ, ಅದೇ ಪಾರ್ಟಿಕಲಿಂದು ಡೈರೆಕ್ಷನ್ ಕೂಡ ಅದು ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅಂತ ಕಂಡುಹಿಡಿಬೋದು. ಆ್ಯಂಡ್ ಥರ್ಡ್ ಒನ್ ಇಸ್ ದಟ್ ಅದು ಆರಿಜಿನಿಂದ ಸ್ಟಾರ್ಟ್ ಆಗಿರುತ್ತೆ, ಆರಿಜಿನಿಂದ ಪೊಸಿಷನ್ ಎಲ್ಲಿ ತನಕ ಲೊಕೇಟ್ ಆಗಿದೆ ಅಲ್ಲಿ ತನಕ ಇಟ್ ವಿಲ್ ಗಿವ್ ದ ಸ್ಟ್ರೇಟ್ ಲೈನ್ distance of the particle. So that are the advantages of the position vector. So next we have to find the expression for position vector. ಸೊ ಇಲ್ಲಿ ಪ್ಲೇನ್ ಕಾಣ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ. ಸೊ ವಿ ಹ್ಯಾವ್ ಟೇಕನ್ ದ ಎಕ್ಸ್ ವೈ ಪ್ಲೇನ್. ಆರಿಜಿನ್ ಪಾಯಿಂಟ್ನ ಓ ಅಂತ ನಾವು ಹೆಸರು ಕೊಟ್ಕೊಂಡಿದ್ದೀವಿ. ಸೊ ಆರಿಜಿನ್ ಪಾಯಿಂಟ್ನ ಓ ಅಂತ ನೇಮ್ ಕೊಟ್ಟ ಮೇಲೆ ವಿ ಹ್ಯಾವ್ ಡಿವೈಡೆಡ್ ದಿ ಕಾಂಪೋನೆಂಟ್ಸ್. ಇನ್ ಎಕ್ಸ್ ವೈ ಪ್ಲೇನ್ ವಿ ಹ್ಯಾವ್ ಟೇಕನ್ ಅ ರೆಫರೆನ್ಸ್ ಪಾಯಿಂಟ್ ವೇರ್ ಎಕ್ಸ್ ವೈ ಪ್ಲೇನ್ ಜಾಯಿನ್ಸ್. So that is the reference point O. That vector OP is located, that is named as vector R. So that vector R has been split as the component xy and yj. So the vector R has been split into two components, that is x into I cap and y into j cap. So ಇಲ್ಲಿ p of xy ಅಂತ ಇರೋದು, that is the position of the particle here. ಆರಿಜಿನಿಂದ ಎಲ್ಲಿ ತನಕ ಇದೆ ಅಂತ ಆ ಪೊಸಿಷನ್ನ ಲೊಕೇಟ್ ಮಾಡಿದ್ದೀವಿ. ಪಿ ಆಫ್ ಎಕ್ಸ್ ಕೊಮ ವೈ. ಎಕ್ಸ್ ಕೊಮ ವೈ ಅಂತ ಯಾಕೆ ಬರ್ತಿದ್ದೀವಿ ಅಂದರೆ, ದಟ್ ಪಾರ್ಟಿಕಲ್ ಈಸ್ ಲೈಯಿಂಗ್ ಇನ್ ಬಿಟ್ವೀನ್ ದ ಎಕ್ಸ್ ಆ್ಯಂಡ್ ವೈ ಪ್ಲೇನ್ ಹಿಯರ್. ಸೊ ಪರ್ಪೆಂಡಿಕ್ಯುಲರ್ಸ್ನ ಡ್ರಾ ಮಾಡಿದ್ದೀವಿ. The one perpendicular is joined to the y axis and another perpendicular is joined to the x axis. So now let us see the derivation here. Consider a particle moving in xy plane. ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡಬೇಕು, ದಟ್ ಇಸ್ ಮೂವಿಂಗ್ ಇನ್ ಎ xy plane with reference to the origin. ಆರಿಜಿನಿಂದ ಅದು ಪಾರ್ಟಿಕಲ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ದಟ್ ಪಾರ್ಟಿಕಲ್ ಇಸ್ ಲೊಕೇಟೆಡ್ ಇನ್ ದ xy plane with reference to the point O. ಅಸ್ಯೂಮ್ ದ ಪಾರ್ಟಿಕಲ್ ಈಸ್ ಎಟ್ ಪಿ ಅಟ್ ಎನಿ ಇನ್ಸ್ಟೆಂಟ್ ಆಫ್ ಟೈಮ್. ಈ ಪಾರ್ಟಿಕಲ್ ಎಲ್ಲಿದೆ ಅಂತ ಅನ್ಕೊಳ್ಳೋಣ ಅಂದರೆ, ಪಾಯಿಂಟ್ ಪಿ ಹತ್ರ, ಇಲ್ಲಿ ಪಿ ಅಂತ ಲೊಕೇಟ್ ಮಾಡಿದ್ದೀವಲ್ಲ, ಸೊ ಅಲ್ಲಿ ನಾವು ಆ ಪಾರ್ಟಿಕಲ್ ಇದೆ ಅಂತ ಅಸ್ಯೂಮ್ ಮಾಡ್ಕೋಬೇಕು. ದಿಸ್ ಡಿರೈವೇಷನ್ ಸ್ಟ್ಯಾಂಡ್ಸ್ ಆನ್ ದ ಬೇಸಿಸ್ ಆಫ್ ದಿ ಅಸಂಪ್ಷನ್. ಅಸ್ಯೂಮ್ ದಟ್ ದ ಪಾರ್ಟಿಕಲ್ ಈಸ್ ಎಟ್ ಪಿ, is a p, the particle we have considered is itself is p at any instant of time. Then vector OP is equals to r. Origin ಇಂದ ಸ್ಟಾರ್ಟ್ ಆಗಿದೆ, p ಹತ್ರ ಅಂದರೆ ಪಾರ್ಟಿಕಲ್ ಇದೆ, ಆ OP ನ ವೆಕ್ಟರ್ r ಅಂತ ತಗೊಳ್ತಾ ಇದ್ದೀವಿ. r is the position vector. ಇಲ್ಲಿ ವೆಕ್ಟರ್ r ಅಂದರೆ ಅದು ಯಾವ ವೆಕ್ಟರ್ನ ಡಿಟರ್ಮೈನ್ ಮಾಡುತ್ತೆ ಅಂದರೆ ಪೊಸಿಷನ್ ವೆಕ್ಟರ್, ವಿಚ್ ಗಿವ್ಸ್ ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್. ಆ ವೆಕ್ಟರ್ ಏನು ಮಾಡುತ್ತೆ, ಪಾರ್ಟಿಕಲ್ ಯಾವ ಪೊಸಿಷನಲ್ಲಿ ಇದೆ ಅಂತ ಡಿಟರ್ಮೈನ್ ಮಾಡುತ್ತೆ, ವಿಚ್ ಗಿವ್ಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ವಿತ್ ರೆಫರೆನ್ಸ್ ಟು ದ ಆರಿಜಿನಿಂದ ಎಷ್ಟು ದೂರದಲ್ಲಿ ಪಾರ್ಟಿಕಲ್ ಲೊಕೇಟ್ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಫಾರ್ ಎವ್ರಿ ಪೊಸಿಷನ್ ಆಫ್ ಎ ಮೂವಿಂಗ್ ಪಾರ್ಟಿಕಲ್ ದೇರ್ ವಿಲ್ ಬಿ ಅ ಪೊಸಿಷನ್ ವೆಕ್ಟರ್. ಅದು ಸ್ವಲ್ಪನೂ ಮೂವ್ ಆಗ್ತಾ ಹೋದಂಗೆ
ಒಂದೊಂದು ಪೊಸಿಷನ್ಗೂ ಕೂಡ ಒಂದೊಂದು ಪೊಸಿಷನ್ ವೆಕ್ಟರ್ ನಮಗೆ ಸಿಗ್ತಾ ಹೋಗುತ್ತೆ. ಎವ್ರಿ ಟೈಮ್ ಇಟ್ಸ್ ಚೇಂಜಸ್ ಇಟ್ಸ್ ಪೊಸಿಷನ್, ದ ಡಿಫ್ರೆಂಟ್ ಪೊಸಿಷನ್ ವೆಕ್ಟರ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ವಿತ್ ರೆಫರೆನ್ಸ್ ಟು ದ ರೆಫರೆನ್ಸ್ ಪಾಯಿಂಟ್ ಓ ಟು ದ ಪೊಸಿಷನ್ ಆಫ್ ದಿ ಪಾರ್ಟಿಕಲ್. ಎಲ್ಲಿ ತನಕ ಪಾರ್ಟಿಕಲ್ ಲೊಕೇಟ್ ಆಗಿರುತ್ತೆ ಅಲ್ಲಿ ತನಕ ಒಂದು ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ನಮಗೆ ಸಿಗುವಂಥದ್ದು. ಡಿಫ್ರೆಂಟ್ ಪೊಸಿಷನ್ಗೆ ನಮಗೆ ಡಿಫ್ರೆಂಟ್ ಪೊಸಿಷನ್ ವೆಕ್ಟರ್ಸು ಸಿಗ್ತಾ ಹೋಗುತ್ತೆ. ದಟ್ ಪೊಸಿಷನ್ ವೆಕ್ಟರ್ ಸಿಗೋದೆಲ್ಲಿಂದ ರೆಫರೆನ್ಸ್ ಪಾಯಿಂಟಿಂದನೇ ಸಿಗ್ತಾ ಹೋಗುತ್ತೆ. ಇನ್ ವೆಕ್ಟರ್ ಫಾರ್ಮ್ ಹೇಗೆ ಬರಿತೀವಿ ಇದನ್ನ, ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಐ ಕ್ಯಾಪ್. ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಬಂದಾಗ ನಾವು ಯೂನಿಟ್ ವೆಕ್ಟರ್ಸ್ನ ನಾವು ಮಲ್ಟಿಪ್ಲೈ ಮಾಡ್ತೀವಿ ಇಲ್ಲಿ. ಸೊ ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ವೈ ಇಂಟು ಜೆ ಕ್ಯಾಪ್. ಮ್ಯಾಗ್ನಿಟ್ಯೂಡ್ ಆಫ್ ದಿ ಪೊಸಿಷನ್ ವೆಕ್ಟರ್ ಇಸ್ ಗಿವನ್ ಬೈ, ಅದೇ ಮ್ಯಾಗ್ನಿಟ್ಯೂಡ್ ಬೇಕು ಅಂದರೆ ವಿ ಹ್ಯಾವ್ ಟು write the equation like this, r is equals to root of x square plus y square, where I and j are the unit vectors. ಗೊತ್ತು ನಿಮಗೆ ಕ್ಯಾಪ್ ಇದ್ರೆ ಅದು ಯೂನಿಟ್ ವೆಕ್ಟರ್ಸು, where I and j are the unit vectors, x and y are the rectangular components of r. x and y ಅಂದರೆ ಅದು r ನ ಕಾಂಪೊನೆಂಟ್ಸು, ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವೆಕ್ಟರ್ ಆಗಿದೆ, ರೆಸೊಲ್ಯೂಷನ್ ಆಫ್ ವೆಕ್ಟರ್ ಆಗಿದೆ. ದ ವೆಕ್ಟರ್ r has been split into two vectors, that is x and y. ಅದನ್ನ ಏನಂತ ಕರಿತೀವಿ, rectangular components of the vector r. Here vector r is the position vector. ಅದೇ ರೀತಿ ನನಗೆ ಇದು 2D ಸ್ಪೇಸಲ್ಲಿ ನಾವು ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು ಪಾರ್ಟಿಕಲ್ ಸ್ಪೇಸಲ್ಲಿ ಮೂವ್ ಆಗ್ತಿದೆ ಅಂದರೆ ಅದು 3 ಡೈಮೆನ್ಷನ್ ಅನ್ಸ್ಕೊಳ್ಳುತ್ತೆ, ಕರೆಕ್ಟ್ ಅಲ್ವಾ? ಸೊ ಫಾರ್ ಅ ಪಾರ್ಟಿಕಲ್ ಮೂವಿಂಗ್ ಇನ್ ಅ ಸ್ಪೇಸ್ ದಟ್ ಇಸ್ 3 ಡೈಮೆನ್ಷನ್ ಹೇಗೆ ಬರಿತೀವಿ ಅಂತ ಅಂದರೆ, ಒಂದು ಝೆಡ್ ಪ್ಲೇನ್ ಆ್ಯಡ್ ಆಗುತ್ತೆ ಅಷ್ಟೇ, ಎಕ್ಸ್ ವೈ ಜೊತೆ ಒಂದು ಝೆಡ್ ಪ್ಲೇನ್ ಆ್ಯಡ್ ಆಗುತ್ತೆ. ದಟ್ ಇಸ್ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ವೈ ಇಂಟು ಜೆ ಕ್ಯಾಪ್ ಪ್ಲಸ್ ಝೆಡ್ ಇಂಟು ಕೆ ಕ್ಯಾಪ್. ಅದೇ ರೀತಿ ಮ್ಯಾಗ್ನಿಟ್ಯೂಡ್ ಬೇಕಂದ್ರೆ ವಿ ಹ್ಯಾವ್ ಟು ಟೇಕ್ ದ ರೂಟ್, ದಟ್ ಇಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಇದು 3D ಮೋಷನ್ಗೆ ಅಂದರೆ when a particle is moving in a space, this is the formula. When a particle is moving in a plane, this is the formula. ಸೊ ಇವತ್ತು ನಾವು ಕಲ್ತಿದ್ದು ಒಂದು ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸ್ನ ಹೇಗೆ ರೆಕ್ಟ್ಯಾಂಗ್ಯುಲರ್ ಕಾಂಪೋನೆಂಟ್ಸ್ನ ಕಂಡು ಹಿಡಿದ್ವಿ. ಸೊ ಒಂದು ಸಾರಿ ನೋಡಿ, ವಿಡಿಯೋನ ಪದೇ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಮಕ್ಕಳೇ. ರೆಸೊಲ್ಯೂಷನ್ ಆಫ್ ವೆಕ್ಟರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಅಂದ್ರೆ ಏನು ನೋಡ್ಲಿಕ್ಕೆ ಹೇಗಿರುತ್ತೆ. ಸೊ ನಾವು ಎಕ್ಸ್ಪ್ರೆಷನ್ಸ್ ಕಂಡುಹಿಡಿದ್ವಿ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸಿಗೆ. ಸೊ ದಿಸ್ ಈಸ್ ದ ಡಿರೈವೇಷನ್. ವಿ ಹ್ಯಾವ್ ಡಿಫೈನ್ಡ್ ದಿ ಸೈನ್ ಟೀಟಾ ಹಿಯರ್, ಕಾಸ್ ಟೀಟಾ ಆ್ಯಂಡ್ ಆಲ್ಸೋ ಟೀಟಾನ ಹೇಗೆ ಆ್ಯಂಗಲ್ ಟೀಟಾ ಬೇಕು ಅಂದರೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಯಿತು. ಪೊಸಿಷನ್ ವೆಕ್ಟರ್ ಅಂದರೆ ಏನು, ಇಂಪಾರ್ಟೆನ್ಸ್ ಆಫ್ ಪೊಸಿಷನ್ ವೆಕ್ಟರ್ ಏನು, ಮತ್ತು ಎಕ್ಸ್ಪ್ರೆಷನ್ ಫಾರ್ ಪೊಸಿಷನ್ ವೆಕ್ಟರ್ ಕೂಡ ಕಂಡುಹಿಡ್ತಿದ್ದೀವಿ. ನೆಕ್ಸ್ಟ್ ಬರೋದಂಥದ್ದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಇದ್ರದ್ದು ಡೆಫಿನೇಷನ್ ನೋಡೋಣ ನಾವು. ಇಟ್ ಈಸ್ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ ಆಫ್ ದಿ ಪಾರ್ಟಿಕಲ್. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂದರೆ ಅದು ಕೂಡ ಆರಿಜಿನಿಂದನೇ ಸ್ಟಾರ್ಟ್ ಆಗುತ್ತೆ ಫಸ್ಟು, ಬಟ್ ಅದು ಹೇಗೆ ಹೇಳುತ್ತಂದರೆ ಇನಿಷಿಯಲ್ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಫೈನಲ್ ಪೊಸಿಷನ್ಸ್ನ ಮೈನಸ್ ಮಾಡಿದ್ರೆ ನನಗೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ಸಿಗುತ್ತೆ. ಅದೇ ಹೇಳ್ತಾ ಇದ್ದಾರೆ. ಫಸ್ಟ್ ಎಲ್ಲಿತ್ತು, ಲಾಸ್ಟಿಗೆ ಎಲ್ಲಿ ತನಕ ರೀಚ್ ಆಯಿತು, ದಟ್ ಈಸ್ ಫಸ್ಟ್ ಎಲ್ಲಿತ್ತು ಅದು ಇನಿಷಿಯಲ್ ಪಾಯಿಂಟ್, ಲಾಸ್ಟಿಗೆ ಎಲ್ಲಿ ರೀಚ್ ಆಯಿತು ದಟ್ ಇಸ್ ಫೈನಲ್ ಪಾಯಿಂಟ್. ಇಟ್ ಈಸ್ ದ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ದಿ ಫೈನಲ್ ಪೊಸಿಷನ್ಸ್ ಆಫ್ ದಿ ಪಾರ್ಟಿಕಲ್. ಡಿಸ್ಪ್ಲೇಸ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಏನು ಅಂತಂದರೆ, ಇಟ್ ಗಿವ್ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್. ಇದು ಕೂಡ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್ ಕೊಡುತ್ತೆ. ಯಾವಾಗ ಎರಡು ಪೊಸಿಷನ್ಸ್ ಮಧ್ಯ ಕೊಡುತ್ತೆ, ಯಾವುದು ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್ ಮಧ್ಯೆ ಇರುವಂತಹ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸು ಕೊಡುತ್ತೆ. ಇದು ಕೂಡ ಅದರ್ ದೆನ್ ಆರಿಜಿನ್ ಆಫ್ ದಿ ಪಾರ್ಟಿಕಲ್, ಆರಿಜಿನ್ ಬಿಟ್ಟು. ಇಟ್ ಗಿವ್ಸ್ ದ ಡೈರೆಕ್ಷನ್ ಇನ್ ವಿಚ್ ದ ಪಾರ್ಟಿಕಲ್ ಈಸ್ ಮೂವಿಂಗ್. ಇದು ಕೂಡ ಡೈರೆಕ್ಷನ್ ಹೇಳುತ್ತೆ, ಯಾವ ಡೈರೆಕ್ಷನಲ್ಲಿ ನಮ್ಮ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತ ಅದು ತಿಳಿಸುತ್ತೆ ನಮಗೆ. ಸೊ ನೆಕ್ಸ್ಟು ಇರುವಂಥದ್ದು ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಸೊ ನೋಡೋಣ, ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ, ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಸೊ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದರ ನೆಕ್ಸ್ಟ್ ವೆಲಾಸಿಟಿ ವೆಕ್ಟರ್ ಬರುತ್ತೆ, ಅದನ್ನು ನಾವು ಡಿಸ್ಕಸ್ ಮಾಡುವ. ವೆಲಾಸಿಟಿ ವೆಕ್ಟರ್, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ಗೆ ಡಿರೈವೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ವೆಲಾಸಿಟಿ ವೆಕ್ಟರ್ ಅಂದರೆ ಏನು ಅಂತಂದರೆ, ಇಟ್ ಇಸ್ ಅ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ವೆಲಾಸಿಟಿ. ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ನ ಆರ್ ಇಂದ ಡಿಫೈನ್ ಮಾಡ್ತೀವಿ. ವಿ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ, ಅಂದರೆ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಅಂತ. ಡೆಲ್ಟಾ ಅಂದರೆ ಇಲ್ಲಿ ಹೇಗೆ ಬರಿತೀವಿ, ಆರ್ನ ನಾವಿಲ್ಲಿ ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಅಂತ ಬರಿತೀವಿ. ಯಾವುದಕ್ಕೆ, 3D ಪ್ಲೇನಿಗೆ. ಡೆಲ್ಟಾ ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ಮಕ್ಕಳೇ, ಚೇಂಜ್ ಇನ್ ದ ಪೊಸಿಷನ್ಸ್ ಅಂತ ಹೇಳಿಬಿಟ್ಟು. ಸೊ ಡೆಲ್ಟಾ ಎಕ್ಸ್ ಐ ಬೈ ಡೆಲ್ಟಾ ಟಿ ಏನಂತ ಬರಿಬೋದು, ವಿ ಎಕ್ಸ್ ಅಂತ ಬರಿಬೋದು. ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ಯೂನಿಟ್ ಟೈಮ್ ಅಂದರೆ ವೆಲಾಸಿಟಿ ವಿ ಅಂತ ಬರಿಬೋದು. ಡೆಲ್ಟಾ ಎಕ್ಸ್, ಡೆಲ್ಟಾ ಅಂದರೆ ಚೇಂಜ್, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಟಿ ಅಂದರೆ ಟೈಮ್, ಡೆಲ್ಟಾ ಎಕ್ಸ್ ಐ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಟೈಮ್ ಅಂತ ಅರ್ಥ. ಡೆಲ್ಟಾ ಎಕ್ಸ್ ಐ ಬೈ ಡೆಲ್ಟಾ ಟಿ ಏನಂತ ಬರಿಬೋದು, ವಿ ಎಕ್ಸ್ ಅಂತ ಬರಿಬೋದು, ಐ ಕ್ಯಾಪ್. ಹಾಗೆ ಡೆಲ್ಟಾ ವೈ ಬೈ ಡೆಲ್ಟಾ ಟಿ ವಿ ವೈ ಅಂತ ಬರಿಬೋದು, ಜೆ ಕ್ಯಾಪ್ ಬರಿಬೇಕು. ಪ್ಲಸ್ ಡೆಲ್ಟಾ ಝೆಡ್ ಬೈ ಡೆಲ್ಟಾ ಟಿನ ವಿ ಝೆಡ್ ಅಂತ ಬರಿಬೋದು. ಇಫ್ ಐ ವಾಂಟ್ ದ ಮ್ಯಾಗ್ನಿಟ್ಯೂಡ್ ಐ ಹ್ಯಾವ್ ಟು ರೈಟ್ ರೂಟ್ ಆಫ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್ ಪ್ಲಸ್ ವಿ ಝೆಡ್ ಸ್ಕ್ವೇರ್.
ಅದೇ ರೀತಿ ಆಕ್ಸಿಲರೇಷನ್ ವೆಕ್ಟರ್ ಇದೆ ಇಲ್ಲಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಕಾಲ್ಡ್ ಆಕ್ಸಿಲರೇಷನ್. ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದರೆ ಡೆಲ್ಟಾ ವಿ ಬೈ ಡೆಲ್ಟಾ ಟಿ, ಚೇಂಜ್ ಆಫ್ ವೆಲಾಸಿಟಿ ಡೆಲ್ಟಾ ಅಂದರೆ. ಸೊ ವಿ ಅಂದರೆ ಹೇಗೆ ಬರಿಬೋದು ನಿಮಗೆ ಆಲ್ರೆಡಿ ಗೊತ್ತು, ಇಲ್ಲಿ ಮೇಲ್ಗಡೆ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡು ಬರಿತೀವಿ. ಡೆಲ್ಟಾ ಸೇರಿಕೊಳ್ಳುತ್ತೆ, ಚೇಂಜ್ ಅದು. ಡೆಲ್ಟಾ ಇಸ್ ಅ ಚೇಂಜ್, ಸ್ಮಾಲ್ ಚೇಂಜ್. ವಿ ಎಕ್ಸ್ ಡೆಲ್ಟಾ ವಿ ಎಕ್ಸ್ ಐ ಬೈ ಡೆಲ್ಟಾ ಟಿ ಪ್ಲಸ್ ಡೆಲ್ಟಾ ವಿ ವೈ ಜೆ ಕ್ಯಾಪ್ ಬೈ ಡೆಲ್ಟಾ ಟಿ, ಡೆಲ್ಟಾ ವಿ ಝೆಡ್ ಕೆ ಕ್ಯಾಪ್ ಡಿವೈಡ್ ಬೈ ಡೆಲ್ಟಾ ಟಿ. ಸೊ ಡೆಲ್ಟಾ ವಿ ಬೈ ಡೆಲ್ಟಾ ಟಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದರೆ ಏನಂತ ಬರಿತೀವಿ? ಆಕ್ಸಿಲರೇಷನ್. ಇದನ್ನು ಎ ಎಕ್ಸ್ ಇಂಟು ಐ ಕ್ಯಾಪ್ ಅಂತ ಬರಿಬೋದು, ಇದನ್ನು ಎ ವೈ ಇಂಟು ಜೆ ಕ್ಯಾಪ್ ಅಂತ ಬರಿಬೋದು, ಇದನ್ನು ಎ ಝೆಡ್ ಇಂಟು ಕೆ ಕ್ಯಾಪ್ ಅಂತ ಬರಿಬೋದು. ಇಫ್ ಐ ವಾಂಟ್ ದ ಮ್ಯಾಗ್ನಿಟ್ಯೂಡ್ ವಿ ಹ್ಯಾವ್ ಟು ಟೇಕ್ ರೂಟ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್ ಪ್ಲಸ್ ಎ ಝೆಡ್ ಸ್ಕ್ವೇರ್. ಸೊ ಲೆಟ್ಸ್ ಕಂಟಿನ್ಯೂ ದಟ್ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಒಂದನ್ನು ನಾನು ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ದೀನಿ. ವಿ ಹ್ಯಾವ್ ಟು ಕಂಟಿನ್ಯೂ ದಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಲೆಟ್ ಮೀ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ವಿಡಿಯೋನ ಮತ್ತೆ ನೋಡಿ. ಇಫ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ in the college timings. So let me stop at this point, dear students. Thank you.